Dear students, welcome to session 4 of installment purchase system. ಈಗ ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಲೆಟ್ ಮಿ ಟೆಲ್ ಯು ಎ ಸ್ಟೋರಿ. ಒಂದು ಕಥೆನ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಒಬ್ಬ ಯುರೋಪಿಯನ್ ಏನ್ ಮಾಡ್ತಾನೆ, ಇಂಡಿಯಾಗೆ ಬರ್ತಾನೆ. ಇಂಡಿಯಾಗೆ ಬಂದು ಏನ್ ಮಾಡ್ತಿರ್ತಾನೆ, ಅವರು ಬರೋದೇ ಟೂರ್ ಮಾಡ್ಲಿಕ್ಕಲ್ವಾ. ಈ ಯೂಸ್ ಟು ರೋಮ್ ಅರೌಂಡ್ ಇಂಡಿಯಾ. ಒಂದು ಪ್ಲೇಸಲ್ಲಿ ಅವನು ಒಂದು ಆನೆನ ನೋಡ್ತಾನೆ. ಈ ಆನೆನ ಒಂದು ಚಿಕ್ಕ ಹಗ್ಗಕ್ಕೆ ಒಂದು ಕೋಲಿಗೆ ಕಟ್ಟಿರ್ತಾರೆ. ಅದನ್ನ ನೋಡ್ಬಿಟ್ಟು ಅವನಿಗೆ ಸ್ವಲ್ಪ ಹೆದರಿಕೆ ಆಗುತ್ತೆ. ಆ ಆನೆ ಏನಾದ್ರೂ ಅದನ್ನ ಕಿತ್ಕೊಂಡು ಬಂದು ಅವನಿಗೆ ಹರ್ಟ್ ಮಾಡ್ಬಿಟ್ರೆ ಅಥವಾ ಜನಗಳಿಗೆ ಏನಾದ್ರು ಹರ್ಟ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಆ ಆನೆನ ಸಾಕೊಂಡಿರ್ತಾನಲ್ವಾ, ಆ ಮಾವತನ ಹತ್ರ ಹೋಗ್ಬಿಟ್ಟು ಕೇಳ್ತಾನೆ, ಯಾಕೆ ಆನೆಗೆ ಚಿಕ್ಕದೊಂದು ಹಗ್ಗ ಕಟ್ಟಿದ್ದೀರಾ? ಅದು ಅದ್ರ ಸ್ಟ್ರೆಂತ್ ಇಂದ ಅದನ್ನ ಕಿತ್ಕೊಂಡು ಬಂದು ಎಲ್ಲರಿಗೂ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೋದು, ಅದು ಅಷ್ಟು ಚಿಕ್ಕ ಹಗ್ಗ ಕಟ್ಟಿದ್ದೀರಲ್ವಾ ಅಂತ ಕೇಳ್ತಾನೆ. ದಟ್ ಆ ಚಿಕ್ಕ ಹಗ್ಗನ ಆನೆ ಸುಲಭವಾಗಿ ಕಿತ್ಕೊಂಡು ಹೋಗ್ಬೋದು, ಓಕೆನಾ. ಬಟ್ ಅವನು ಆನೆ ಸಾಕೋನು ಅವನ ಮಾವುತ ಹೇಳ್ತಾನೆ, ಇಲ್ಲ ಸರ್, ಅದು ಕಿತ್ಕೊಂಡು ಹೋಗಲ್ಲ ಅಂತ ಹೇಳ್ಬಿಟ್ಟು. ಅದು ಆನೆ ನೋಡಿದ್ರೆ ಅಷ್ಟೊಂದು ಸ್ಟ್ರೆಂತ್ ಇದೆ, ಹಗ್ಗ ನೋಡಿದ್ರೆ ತುಂಬಾ ವೀಕ್ ಇದೆ ಅಂತ. ಅದೆಷ್ಟೇ ವೀಕ್ ಇದ್ರೂ ಅದು ಕಿತ್ಕೊಂಡು ಹೋಗಲ್ಲ ಸರ್ ಅಂತ. ಹೌದು, ಅದು ಹೇಗೆ ಅಂತ ಕೇಳ್ತಾನೆ. ಸೊ ನಾವು ಆನೆ ಚಿಕ್ಕವರಿದ್ದಾಗ್ಲಿಂದನೂ ಇದೇ ತರ ಹಗ್ಗ ಹಾಕ್ತಾ ಇದೀವಿ. ಆ ಚಿಕ್ಕವರಿದ್ದಾಗ ಆ ಹಗ್ಗನ ಆನೆ ಕಿತ್ಕೊಂಡು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವಾಗಿಂದ ಏನ್ ಮಾಡ್ತಾ ಇದೆ, ಆನೆ ಅದನ್ನೇ ನಂಬ್ಕೊಂಡಿದೆ, ನನಗೆ ಆ ಹಗ್ಗನ ಕಿತ್ಕೊಂಡು ಬಿಡಿಸ್ಕೊಳ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಆ ಆನೆ ಆ ಹಗ್ಗನ ಕಿತ್ಕೊಳ್ಳೋ ಪ್ರಯತ್ನನೂ ಕೂಡ ಎಂದು ಮಾಡಿಲ್ಲ. ಹಾಗಾಗಿ ಆ ಆನೆ ಆ ಹಗ್ಗನ ಕಿತ್ಕೊಂಡು ಹೋಗೋದಿಲ್ಲ. ಸೊ ಈ ಕಥೆಯಿಂದ ನಮ್ಗೇನ್ ಗೊತ್ತಾಗುತ್ತೆ ಅಂದ್ರೆ, ನಾವು ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ರೆಸ್ಟ್ರಿಕ್ಷನ್ಸ್ಗಳಿಗೆ ಒಳಗಾಗಿರ್ತೀವಿ, ಅದರಿಂದ ನಾವು ಓವರ್ಕಮ್ ಮಾಡಲಿಕ್ಕೆ ಆಗ್ತಿರೋದಿಲ್ಲ. ಫಾರ್ ಎಕ್ಸಾಂಪಲ್, ನಾವು ಯಾರಾದ್ರೂ ಕನ್ನಡ ಮೀಡಿಯಮಲ್ಲೇ ಓದಿರ್ತೀವಿ ಅಂತ ಇಟ್ಕೊ. ಸೊ ನಮಗೆ ಆ ಕನ್ನಡ ಮೀಡಿಯಮಲ್ಲೇ ಓದಿರ್ತೀವಿ, ಆ ಇಂಗ್ಲಿಷ್ ಮೀಡಿಯಂನ ಸ್ವಲ್ಪ ಕಷ್ಟ ಆಗ್ತಿರುತ್ತೆ, ಇಂಗ್ಲಿಷ್ ಲ್ಯಾಂಗ್ವೇಜ್. ಹಾಗಂತ ಹೇಳ್ಬಿಟ್ಟು ನಾವು ಈಗಲೂ ಕೂಡ ಇಂಗ್ಲಿಷ್ ಕಷ್ಟ ಅಂದ್ಕೊಂಡು ಇಂಗ್ಲಿಷ್ ಕಲೀಲಿಕ್ಕೇನೆ ನಾವೇ ಹಿಂದೇಟ್ ಹಾಕಿದ್ರೆ ಡೆಫಿನೆಟ್ಲಿ ನಮಗೆ ಕಲೀಲಿಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಅದೇ ರೀತಿ ಬೇರೆ ಬೇರೆ ಥರ ರೆಸ್ಟ್ರಿಕ್ಷನ್ಸ್ಗಳು ನಮಗೆ ಲೈಫಲ್ಲಿ ಇದ್ದಿರ್ಬೋದು, ಅದು ನಮ್ಮನ್ನು ಹಿಡಿದಿಟ್ಟಿರ್ಬೋದು. ಬಟ್ ಆದರೆ ಅದನ್ನೇ ನಾವು ಇಟ್ಕೊಂಡು ನಮ್ಮಲ್ಲಿರುವಂಥ ಪೊಟೆನ್ಷಿಯಲ್ನ ನಾವು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ನೋಡಿ, ಆನೆಯ ಪೊಟೆನ್ಷಿಯಲ್ ಎಷ್ಟು, ಆನೆ ಇದ್ರ 10 ಪಟ್ಟು ಸ್ಟ್ರೆಂತ್ ಇರುವಂಥ ಹಗ್ಗನೂ ಕಿತ್ಕೊಂಡು ಹೋಗ್ಬೋದು. ಬಟ್ ಆದರೆ ಆನೆ ಅದರ ಸ್ಟ್ರೆಂತ್ನ ಉಪಯೋಗಿಸ್ತಾನೆ ಇಲ್ಲ. ಯಾಕಂತಂದರೆ ಅದ್ರ ಮೈಂಡಲ್ಲಿ ರೆಕಾರ್ಡ್ ಆಗೋಗ್ಬಿಟ್ಟಿದೆ, ನಾನು ಅದನ್ನ ಈ ಹಗ್ಗನ ಕಿತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಹಾಗೆಯೇ ನೀವು ಕೂಡ ಸ್ಟೂಡೆಂಟ್ಸು, ನಿಮ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇರ್ಬೋದು, ಲೈಕ್ ನನಗೆ ಇಂಗ್ಲೀಷ್ ಕಲೀಲಿಕ್ಕೆ ಕಷ್ಟ, ಅಕೌಂಟ್ಸ್ ಕಲೀಲಿಕ್ಕೆ ಕಷ್ಟ, ಟ್ಯಾಕ್ಸೇಷನ್ ಕಲೀಲಿಕ್ಕೆ ಕಷ್ಟ, ನಾನು ಹಳ್ಳಿಯಿಂದ ಬಂದವನು, ನನಗೆ ಸಿಟಿಯಲ್ಲಿರೋ ಸ್ಟೂಡೆಂಟ್ಸ್ಗಳಷ್ಟು ನಾವು ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಯಾವುದೇ ರೀತಿಯ ಲಿಮಿಟೇಷನ್ಸ್ನ ನಿಮಗೆ ನೀವೇ ಹಾಕೋಬೇಡಿ. ನಿಮ್ಮಲ್ಲಿರುವಂಥ ಪೊಟೆನ್ಷಿಯಲ್ನ ಮ್ಯಾಕ್ಸಿಮಮ್ ಯೂಸ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಇಲ್ಲಿ ನೋಡಿ, ಇದೆಲ್ಲ ತುಂಬ ತುಂಬ ಚಿಕ್ಕ ಕಂಪ್ನಿಗಳು, ಆ್ಯಪಲ್, ಗೂಗಲ್, ಅಮೆಝಾನ್, ಡಿಸ್ನಿ, ಇದೆಲ್ಲ ಎಲ್ಲಿ ಸ್ಟಾರ್ಟ್ ಆಯಿತು, ಒಂದು ಚಿಕ್ಕ ರೂಮ್ನಲ್ಲಿ ಸ್ಟಾರ್ಟ್ ಆಯಿತು. ಬಟ್ ಆದರೆ ಇದು ಎಷ್ಟು ದೊಡ್ಡ ಕಂಪ್ನಿಗಳೀಗ, ಇದು ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಕಂಪ್ನಿಗಳೀಗ. ಅದು ಇವುಗಳು ಕೂಡ ಸಣ್ಣದಾಗೆ ಸ್ಟಾರ್ಟ್ ಆಗಿದ್ರು ಕೂಡ ಇದು ಹೈಯೆಸ್ಟ್ ಪೊಟೆನ್ಷಿಯಲ್ನ ರೀಚ್ ಆಗಿದ್ದಾವೆ. ಈಗಂತೂ ಗೂಗಲ್ಲೇ ಇಸ್ ನಂಬರ್ 1 ಕಂಪ್ನಿ. ಗೂಗಲ್ನ ಯಾವುದು ಮ್ಯಾಚ್ ಮಾಡ್ಲಿಕ್ಕಾಗಲ್ಲ. ಗೂಗಲ್ ಅಷ್ಟೊಂದು ಕಸ್ಟಮರ್ಸ್ನ ಹೊಂದಿದೆ. ಹಾಗಾಗಿ ನೀವು ಕೂಡ ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ಸ್ ಇಟ್ಕೋಬೇಡಿ. ನಿಮ್ಮ ಪೊಟೆನ್ಷಿಯಲ್ನ ನೀವು ಫೈಂಡ್ ಮಾಡಿಕೊಂಡು ಏನು ಆಗುತ್ತೆ, ಎಷ್ಟು ಆಗುತ್ತೆ ಅಷ್ಟನ್ನು ಕಲೀರಿ. Now we come to the question. Question is like this. Madhavya Printer purchased an offset printing from Hindustan Company under installment purchase system on 1/1/2007. ಮಾಧವ್ಯ ಪ್ರಿಂಟರ್ಸ್ ಅನ್ನೋರು ಏನು ಮಾಡಿದ್ದಾರೆ, ಒಂದು ಆಫ್ಸೆಟ್ ಪ್ರಿಂಟಿಂಗ್ ಮಷೀನನ್ನು ಪರ್ಚೇಸ್ ಮಾಡಿದ್ದಾರೆ ಆನ್ 1/1/2007.
The terms of the payment were down payment 35,700. Down payment ಎಷ್ಟಿದೆ 35,700 ಇದೆ. And the balances in 3 equal installments of 39,930. ಮಿಕ್ಕ ಡೌನ್ ಪೇಮೆಂಟು 35,700 ಮತ್ತೆ ಮಿಕ್ಕ ಹಣನ ಹೇಗೆ ಪೇ ಮಾಡ್ತಿದ್ದಾರೆ ಅವರು 39,930ಯ 3 ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡ್ತಿದ್ದಾರೆ. 3 ಈಕ್ವಲ್ ಇನ್ಸ್ಟಾಲ್ಮೆಂಟ್. ಪ್ರತಿ ಇನ್ಸ್ಟಾಲ್ಮೆಂಟ್ ಎಷ್ಟು ಉಂಟು 39,930 at the end of 31st December. Every year Hindustan Company charged interest at 10%. ಹಿಂದೂಸ್ತಾನ್ ಕಂಪನಿ ಅಂದರೆ ಇನ್ಸ್ಟಾಲ್ಮೆಂಟ್ ಸೆಲ್ಲರು ಎಷ್ಟು ಚಾರ್ಜ್ ಮಾಡ್ತಿದ್ದಾರೆ ಇಂಟ್ರೆಸ್ಟು 10% ಚಾರ್ಜ್ ಮಾಡ್ತಿದ್ದಾರೆ. ವಿಚ್ ಈಸ್ ಇನ್ಕ್ಲೂಡೆಡ್ ಇನ್ ಅಬೋವ್ ಇನ್ಸ್ಟಾಲ್ಮೆಂಟ್ಸ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಈ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಒಳಗಡೆನೆ ಏನಿದೆ ಇಂಟ್ರೆಸ್ಟ್ ಇದೆ ಪ್ಲಸ್ ಏನು ಇನ್ಕ್ಲೂಡ್ ಆಗಿದೆ ಕ್ಯಾಶ್ ಪ್ರೈಸ್. ಎರಡೂ ಕೂಡ ಈ ಇನ್ಸ್ಟಾಲ್ಮೆಂಟಲ್ಲೇ ಇನ್ಕ್ಲೂಡ್ ಆಗಿದೆ. The machine was depreciated at 20% per annum. That is on the return on value method. Depreciation ಎಷ್ಟು ಚಾರ್ಜ್ ಮಾಡ್ತಾ ಇದ್ದಾರೆ 20% ಚಾರ್ಜ್ ಮಾಡ್ತಿದ್ದಾರೆ. ಅಸರ್ಟೈನ್ ದ ಕ್ಯಾಶ್ ಪ್ರೈಸ್. ಫಸ್ಟ್ ನಾವೇನು ಮಾಡಬೇಕು ಕ್ಯಾಶ್ ಪ್ರೈಸ್ನ ಪ್ರಿಪೇರ್ ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಕ್ಯಾಶ್ ಪ್ರೈಸ್ ಕೊಟ್ಟಿಲ್ಲ, ನಾವು ಈ ಇರುವಂಥ ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡು ಇನ್ನು ಫೈಂಡ್ ಔಟ್ ಮಾಡಬೇಕು. ಫಸ್ಟು ಕ್ಯಾಶ್ ಪ್ರೈಸ್ನ ಫೈಂಡ್ ಔಟ್ ಮಾಡಬೇಕು. ಪ್ರಿಪೇರ್ ನೆಸರಿ ಲೆಡ್ಜರ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ದ ಬೈಯರ್. ಬೈಯರ್ ಬುಕ್ಸಲ್ಲಿ ನಾವು ಅಂದರೆ ಮದವ್ಯ ಪ್ರಿಂಟರ್ಸ್ ಬುಕ್ಸಲ್ಲಿ ನಾವು ಲೆಡ್ಜರ್ಸ್ನ ಪ್ರಿಪೇರ್ ಮಾಡೋಣ. ಓಕೆ, ನಾವು ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಕ್ಯಾಶ್ ಪ್ರೈಸ್. ಕ್ಯಾಶ್ ಪ್ರೈಸ್ನ ಹೇಗೆ ಫೈಂಡ್ ಔಟ್ ಮಾಡೋದು? ಇಲ್ಲಿ ನೋಡಿ, ಕ್ಯಾಶ್ ಪ್ರೈಸ್ನ ನಾವು ರಿವರ್ಸ್ ಕ್ಯಾಲ್ಕುಲೇಷನ್ನಿಂದ ಫೈಂಡ್ ಔಟ್ ಮಾಡಬೇಕು. ಹೇಗೆ ರಿವರ್ಸ್ ಕ್ಯಾಲ್ಕುಲೇಷನ್? ನೀವು ಹೈರ್ ಪರ್ಚೇಸಲ್ಲಿ ನೀವು ಮಾಡಿದ್ದೀರಾ, ಈಗ ಇನ್ನೊಮ್ಮೆ ನೋಡ್ಕೊಳ್ಳಿ. ನಾವು ಫಸ್ಟ್ ವಿ ಹ್ಯಾವ್ ಟು ಸ್ಟಾರ್ಟ್ ವಿತ್ ಥರ್ಡ್ ಇನ್ಸ್ಟಾಲ್ಮೆಂಟ್. ನಾವು ಥರ್ಡ್ ಇನ್ಸ್ಟಾಲ್ಮೆಂಟಿಂದ ಸ್ಟಾರ್ಟ್ ಮಾಡಬೇಕು. ಆ ಥರ್ಡ್ ಇನ್ಸ್ಟಾಲ್ಮೆಂಟ್ ಪೇ ಮಾಡಿದ ನಂತರ ಎಷ್ಟು ಬಾಕಿ ಉಳಿದಿರುತ್ತೆ? 0. ಥರ್ಡ್ ಇನ್ಸ್ಟಾಲ್ಮೆಂಟ್ ಇಸ್ ಅ ಲಾಸ್ಟ್ ಇನ್ಸ್ಟಾಲ್ಮೆಂಟ್. ಆಫ್ಟರ್ ದ ಪೇಮೆಂಟ್ ಆಫ್ ದಟ್ ದೇರ್ ವಿಲ್ ಬಿ ನಥಿಂಗ್ ಲೆಫ್ಟ್ ಟು ಪೇ, 0 ಡ್ಯೂ. ಮೂರನೇ ಇನ್ಸ್ಟಾಲ್ಮೆಂಟ್ ಎಷ್ಟು ಪೇ ಮಾಡಿದ್ದಾರೆ? 39,930 ಪೇ ಮಾಡಿದ್ದಾರೆ. ಓಕೆನಾ? ಈ 39,930 ಈಸ್ ಇನ್ಕ್ಲೂಡೆಡ್ ಬೋತ್ ಇಂಟ್ರೆಸ್ಟ್ ಆ್ಯಂಡ್ ಕ್ಯಾಶ್ ಪ್ರೈಸ್. ಮೂರನೇ ಇನ್ಸ್ಟಾಲ್ಮೆಂಟ್ 39,930 ಪೇ ಮಾಡಿದ ನಂತರ ಎಷ್ಟು? ಆ 39,930ಯಲ್ಲಿ ಇಂಟ್ರೆಸ್ಟು ಇದೆ ಮತ್ತು ಕ್ಯಾಶ್ ಪ್ರೈಸ್ ಕೂಡ ಇದೆ. ಹಾಗಿದ್ರೆ ಇದರಲ್ಲಿ ಇಂಟ್ರೆಸ್ಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇಂಟ್ರೆಸ್ಟ್ ಎಷ್ಟಿದೆ ಅಂತ ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ, ದಿಸ್ ಈಸ್ 110. ದಟ್ ಈಸ್ 39,930ಯಲ್ಲಿ 10% ಇಂಟ್ರೆಸ್ಟ್ ಇದೆ, 100% ಕ್ಯಾಶ್ ಪ್ರೈಸ್ ಇದೆ. ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ? 110. ದಟ್ ಮೀನ್ಸ್ ನಾವು 100 ರೂಪಾಯಿ ಬಾಕಿ ಕೊಡಬೇಕಿದ್ರೆ 10 ರೂಪಾಯಿ ಇಂಟ್ರೆಸ್ಟ್ ಸೇರಿಸಿ ನಾವು ಎಷ್ಟು ಟೋಟಲ್ ಪೇ ಮಾಡ್ತೀವಿ? 110 ರೂಪಾಯಿ ಪೇ ಮಾಡ್ತೀವಿ ಅವ್ರಿಗೆ ಇನ್ಸ್ಟಾಲ್ಮೆಂಟ್ ಅಮೌಂಟ್, ರೈಟ್? ಹಾಗಿದ್ರೆ ನಾವು 110 ರೂಪಾಯಿ ಪೇ ಮಾಡಿದರೆ 10 ರೂಪಾಯಿ ಏನಾಗಿರುತ್ತೆ? ಇಂಟ್ರೆಸ್ಟ್. ಹಾಗಿರುವಾಗ ನಾವು 39,930 ಪೇ ಮಾಡಿದ್ದೀವಿ ಅಂದರೆ ಅದರಲ್ಲಿ ಇಂಟ್ರೆಸ್ಟ್ ಎಷ್ಟು ಇನ್ಕ್ಲೂಡ್ ಆಗಿದೆ ಅಂತ ಹೇಗೆ ಕಂಡುಹಿಡಿಯೋದು? 39,930 ಇಂಟು 10 ಡಿವೈಡೆಡ್ ಬೈ 110. ಹಾಗಿರುವಾಗ ನಮ್ಗೆ ಇಂಟ್ರೆಸ್ಟ್ ಎಷ್ಟು ಬರುತ್ತೆ? ಫೈನಲ್ ಇಯರಲ್ಲಿ 3,630 rupees we get interest at the final year. ಅಂದರೆ ಮೂರನೇ ವರ್ಷದಲ್ಲಿ ನಮ್ಗೆ ಎಷ್ಟು ಇಂಟ್ರೆಸ್ಟ್ ಬರುತ್ತೆ? 39,930 ಪೇ ಮಾಡ್ತೀವಿ, ಅದರಲ್ಲಿ ಇಂಟ್ರೆಸ್ಟ್ 3,630. ಹಾಗಿದ್ರೆ ಕ್ಯಾಶ್ ಪ್ರೈಸ್ ಎಷ್ಟು ಪೇ ಮಾಡಿದಾಗ ಆಗುತ್ತೆ? 39,930ಯಲ್ಲಿ ಇಂಟ್ರೆಸ್ಟು 3,630 ಆಗಿದ್ದಾಗ ಕ್ಯಾಶ್ ಪ್ರೈಸ್ 39,930 minus 3,630 comes to 36,300. ಥರ್ಡ್ ಇನ್ಸ್ಟಾಲ್ಮೆಂಟಲ್ಲಿ ಕ್ಯಾಶ್ ಪ್ರೈಸ್ ಎಷ್ಟಿದೆ? 36,300. ಹಾಗಿದ್ರೆ ಕ್ಯಾಶ್ ಪ್ರೈಸ್ ಡ್ಯೂ ಅಟ್ ದ ಬಿಗಿನಿಂಗ್ ಅಂದರೆ ಮೂರನೇ ಇನ್ಸ್ಟಾಲ್ಮೆಂಟ್ನ ಬಿಗಿನಿಂಗಲ್ಲಿ ಎಷ್ಟು ಬಾಕಿ ಇರುತ್ತೆ?
36,300 ಬಾಕಿ ಇರುತ್ತೆ. ಅದ್ರ ಮೇಲೆ 10% ಇಂಟ್ರೆಸ್ಟ್ 3,630 ಸೇರಿಸಿ ಟೋಟಲ್ ಎಷ್ಟು ಪೇ ಮಾಡ್ತಾರೆ? 39,930ನ ಪೇ ಮಾಡ್ತಾರೆ. ಇದು 3ನೇ ವರ್ಷಕ್ಕಾಯಿತು. ನೆಕ್ಸ್ಟ್ ವಿ ಮೂವ್ ಟು ದ ಸೆಕೆಂಡ್ ಇಯರ್. ಸೆಕೆಂಡ್ ಇಯರ್ ಎಂಡಲ್ಲಿ ಎಷ್ಟು ಬಾಕಿ ಉಳಿಯುತ್ತೆ? ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಪೇ ಮಾಡಿದ ಮೇಲೆ 36,300. ದಟ್ ಈಸ್ ಥರ್ಡ್ ಇಯರ್ದು ಓಪನಿಂಗ್ ಬ್ಯಾಲೆನ್ಸ್ ಈಸ್ ಸೆಕೆಂಡ್ ಇಯರ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಎಷ್ಟು ಪೇ ಮಾಡ್ತಾರೆ? 39,930, ಸೇಮ್ ಅಮೌಂಟ್. 3 ಇನ್ಸ್ಟಾಲ್ಮೆಂಟ್ ಆರ್ ಆಫ್ ಈಕ್ವಲ್ ಅಮೌಂಟ್, 39,930. ಹಾಗಿದ್ರೆ ಸೆಕೆಂಡ್ ಇನ್ಸ್ಟಾಲ್ಮೆಂಟಲ್ಲಿ ಇಂಟ್ರೆಸ್ಟ್ ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ 36,300 ಪ್ಲಸ್ 39,930 comes to 76,230 into 10 divided by 130. ಅಂದರೆ ಎರಡನೇ ವರ್ಷಕ್ಕೆ ಎಷ್ಟು ಇಂಟ್ರೆಸ್ಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ಡ್ಯೂ ಅಟ್ ದ ಎಂಡ್ ಪ್ಲಸ್ ಇನ್ಸ್ಟಾಲ್ಮೆಂಟ್ ಪೇಡ್ ಇವೆರಡನ್ನು ಆ್ಯಡ್ ಮಾಡಿಕೊಂಡು ಇಂಟು 10 ಡಿವೈಡೆಡ್ ಬೈ 110 ಮಾಡಬೇಕು. ಸೆಕೆಂಡ್ ಇಯರ್ಗೆ ಇಂಟ್ರೆಸ್ಟ್ ಎಷ್ಟು ಬರುತ್ತೆ? 6,930 ಬರುತ್ತೆ. ಹಾಗಿದ್ರೆ ಸೆಕೆಂಡ್ ಇಯರಲ್ಲಿ ಎಷ್ಟು ಕ್ಯಾಶ್ ಪ್ರೈಸ್ ಪೇ ಮಾಡಿದ್ದಾರೆ ಅವರು? ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 39,930 ಪೇ ಮಾಡಿದ್ದಾರೆ. ಅದರಲ್ಲಿ ಇಂಟ್ರೆಸ್ಟ್ 6,930. ದಟ್ ಮೀನ್ಸ್ ಸೆಕೆಂಡ್ ಇನ್ಸ್ಟಾಲ್ಮೆಂಟಲ್ಲಿ ಕ್ಯಾಶ್ ಪ್ರೈಸ್ ಎಷ್ಟಿದೆ? 33,000 ಇದೆ. ಹಾಗಿದ್ರೆ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಬಿಗಿನಿಂಗಲ್ಲಿ ಎಷ್ಟು ಕ್ಯಾಶ್ ಪ್ರೈಸ್ ಬಾಕಿ ಇತ್ತು ಅಂತ ಹೇಳ್ಬಿಟ್ಟು ದಟ್ ಈಸ್ 33,000 ಪ್ಲಸ್ 36,300. ಟೋಟಲ್ ಈಸ್ 69,300. ಇವಾಗ ನೋಡಿ ರಿವರ್ಸ್ ನೋಡೋಣ. 69,300 ಬಾಕಿ ಇತ್ತು. ಅದ್ರ ಮೇಲೆ 10% 6,930. ಅದರಲ್ಲಿ ಅವರು 39,930 ಪೇ ಮಾಡಿ ಬಾಕಿ ಉಳಿದಿದ್ದು 36,300. ಸೊ ಸೆಕೆಂಡ್ ಇಯರ್ ಬಿಗಿನಿಂಗಲ್ಲಿ ಕ್ಯಾಶ್ ಪ್ರೈಸ್ ಎಷ್ಟು ಬಾಕಿ ಇರುತ್ತೆ? 69,300 ಬಾಕಿ ಇರುತ್ತೆ. ನಾವು ವಿ ಮೂವ್ ಆನ್ ಟು ದ ಫಸ್ಟ್ ಇಯರ್. ಫಸ್ಟ್ ಇಯರಲ್ಲಿ ಎಷ್ಟು ಬಾಕಿ ಇತ್ತು ಕೊನೆಯಲ್ಲಿ? ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇ ಮಾಡಿದ್ಮೇಲೆ ಎಷ್ಟು ಬಾಕಿ ಇರುತ್ತೆ? ದಿಸ್ ಸೆಕೆಂಡ್ ಇಯರ್ ಓಪನಿಂಗ್ ಬ್ಯಾಲೆನ್ಸ್ ಈಸ್ ಫಸ್ಟ್ ಇಯರ್ ಕ್ಲೋಸಿಂಗ್ ಬ್ಯಾಲೆನ್ಸ್, ದಟ್ ಈಸ್ 69,300. ಫಸ್ಟ್ ಇನ್ಸ್ಟಾಲ್ಮೆಂಟ್ ಎಷ್ಟು ಪೇ ಮಾಡಿದ್ದಾರೆ? ಸೇಮ್ ಅಮೌಂಟ್ 39,930. ಹಾಗಿದ್ರೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಎಷ್ಟು ಇಂಟ್ರೆಸ್ಟ್ ಪೇ ಮಾಡಿದ್ದಾರೆ ಹೇಗೆ ಫೈಂಡ್ ಔಟ್ ಮಾಡೋದು? 69,300 ಪ್ಲಸ್ 39,930 into 10 divided by 110. We get 9,930. The first installment ಎಷ್ಟು ಇಂಟ್ರೆಸ್ಟ್ ಇದೆ? 9,930. ಹಾಗಿದ್ರೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕ್ಯಾಶ್ ಪ್ರೈಸ್ ಎಷ್ಟು ಪೇ ಮಾಡಿದ್ದಾರೆ? ದಟ್ ಈಸ್ 39,930 minus 9,930. That comes to 30,000. So ಫಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ ಕ್ಯಾಶ್ ಪ್ರೈಸ್ ಎಷ್ಟು ಪೇ ಮಾಡಿದ್ದಾರೆ? 30,000. ಹಾಗಿದ್ರೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಬಿಗಿನಿಂಗಲ್ಲಿ ಕ್ಯಾಶ್ ಪ್ರೈಸ್ ಡ್ಯೂ ಎಷ್ಟಿತ್ತು ಅಂದರೆ 69,300 ಪ್ಲಸ್ 30,000 ವಿ ಗೆಟ್ 99,300. ಈಗ ಫಸ್ಟ್ ಇನ್ಸ್ಟಾಲ್ಮೆಂಟ್ ಆಯಿತು. ನೆಕ್ಸ್ಟ್ ಇನ್ನೂ ಒಂದು ಪೇಮೆಂಟ್ ಇದೆ ಫಸ್ಟ್ ಮಾಡೋದು, ಅದೇನದು ಡೌನ್ ಪೇಮೆಂಟ್. ಡೌನ್ ಪೇಮೆಂಟ್ ಕೊಡುವಾಗ ಕೊಟ್ಟ ನಂತರ ಎಷ್ಟು ಬಾಕಿ ಉಳಿಯುತ್ತೆ? 99,300. ಸೊ ಡೌನ್ ಪೇಮೆಂಟ್ ಎಷ್ಟು ಅಮೌಂಟ್ ಪೇ ಮಾಡ್ತೀವಿ? 35,700. ಫಸ್ಟ್ ಡೌನ್ ಪೇಮೆಂಟ್ ಮಾಡುವಾಗ ಯಾವುದೇ ರೀತಿಯ ಇಂಟ್ರೆಸ್ಟ್ ಇರೋದಿಲ್ಲ, ದಟ್ ಈಸ್ 0 ಇಂಟ್ರೆಸ್ಟ್. ಸೊ ಎಂಟೈರ್ ಡೌನ್ ಪೇಮೆಂಟ್ ಅಮೌಂಟ್ ಗೋಸ್ ಟುವರ್ಡ್ಸ್ ಕ್ಯಾಶ್ ಪ್ರೈಸ್. ಸೊ ದ ಕ್ಯಾಶ್ ಪ್ರೈಸ್ ಆಫ್ ದ ಮೆಷಿನ್ ಕಮ್ಸ್ ಟು 1,35,000. that is 35,700 plus 99,300. that comes to 1,35,000. so now let us see total cash price ಎಷ್ಟು ಪೇ ಮಾಡಿದ್ದಾರೆ, ಟೋಟಲ್ ಇಂಟ್ರೆಸ್ಟ್ ಎಷ್ಟು ಪೇ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಟೋಟಲ್ ಇಂಟ್ರೆಸ್ಟ್ 3,630 plus 6,930 plus 9,930 comes to
20,490. ಟೋಟಲ್ ಇಂಟ್ರೆಸ್ಟ್ ಎಷ್ಟು ಪೇ ಆಗಿದೆ? 20,490 rupees ಆಗಿದೆ. ಕ್ಯಾಶ್ ಪ್ರೈಸ್ ಪೇಯ್ಡ್ ಎಷ್ಟಾಗಿದೆ? ಇದನ್ನೆಲ್ಲ ಟೋಟಲ್ ಮಾಡಿದರೆ ವಿ ಗೆಟ್ 1,35,000. The cash price of the machine is 1,35,000. ಸೊ ಈಗ ನಾವು ಕ್ಯಾಶ್ ಪ್ರೈಸ್ನ ಫೈಂಡ್ ಔಟ್ ಮಾಡ್ಕೊಂಡ್ವಿ, ಟೋಟಲ್ ಇಂಟ್ರೆಸ್ಟ್ನು ಫೈಂಡ್ ಔಟ್ ಮಾಡ್ಕೊಂಡ್ವಿ. ಈ ಇನ್ಫಾರ್ಮೇಷನ್ ಇಂದ ನಾವು ನೆಕ್ಸ್ಟ್ ಫಸ್ಟು ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡೋಣ. ದ ಫಸ್ಟ್ ಜರ್ನಲ್ ಎಂಟ್ರೀಸ್ ಏನು ಮಾಡ್ತೀವಿ, ಆ ಮಷಿನನ್ನು ತಗೊಂಡು ಬಂದಿದ್ದಕ್ಕೆ ಎಂಟ್ರಿ ಮಾಡ್ತೀವಿ. ಆ ಮೆಷಿನ್ ತಗೊಂಡು ಬರೋವಾಗ ನಾವು 2 ಎಂಟ್ರಿ ಮಾಡ್ತೀವಿ. ಒಂದು ಮಷಿನನ್ನು ತಗೊಂಡು ಬಂದಿದ್ದಕ್ಕೆ, ಇನ್ನೊಂದು ಎಂಟ್ರಿ ಫಾರ್ ಮೇಕಿಂಗ್ ದ ಡೌನ್ ಪೇಮೆಂಟ್. ಈಗ ಫಸ್ಟ್ ಮಷಿನ್ ತಂದಿದ್ದಕ್ಕೆ ಎಂಟ್ರಿ ಏನು ಬರೀತೀವಿ ಅಂದರೆ, ಅಸೆಟ್ ಅಕೌಂಟ್ ಡೆಬಿಟ್, ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಡೆಬಿಟ್ ಟು ಇನ್ಸ್ಟಾಲ್ಮೆಂಟ್ ಸೆಲ್ಲರ್ ಅಕೌಂಟ್. ಅದನ್ನು ನಾನು ಈ ರೀತಿ ಬರೀತಿದ್ದೀನಿ ನೋಡಿ. ಅಸೆಟ್ ಏನು? ಮಷಿನರಿ ಅಕೌಂಟ್ ಡೆಬಿಟ್. ಟೋಟಲ್ ಎಷ್ಟು? ಕ್ಯಾಶ್ ಪ್ರೈಸ್ ಆಫ್ ದ ಮಷಿನರಿ 1,35,000. ಡೆಬಿಟ್. ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಕೂಡ ಏನಾಗುತ್ತೆ? ಡೆಬಿಟ್ ಆಗ್ತದೆ. ಇಲ್ಲಿ ಆಗಿದೆ. ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಡೆಬಿಟ್. ಟೋಟಲ್ ಇಂಟ್ರೆಸ್ಟ್ನ ಎಷ್ಟು ಪೇ ಮಾಡ್ತೀವಿ ಅದನ್ನು ಡೆಬಿಟ್ ಮಾಡಬೇಕು. ದಟ್ ಈಸ್ 20,490 ಟು ಹಿಂದೂಸ್ತಾನ್ ಕಂಪನಿ ಅಕೌಂಟ್. ಯಾರಿಗೆ ಪೇ ಮಾಡಬೇಕು? ಹಿಂದೂಸ್ತಾನ್ ಕಂಪನಿ ಅಂದರೆ ಇನ್ಸ್ಟಾಲ್ಮೆಂಟ್ ಸೆಲ್ಲರ್ ಅಕೌಂಟ್ಗೆ ಕ್ರೆಡಿಟ್ ಮಾಡಬೇಕು. ಮೆಷಿನರಿ ಪರ್ಚೇಸ್ಡ್ ಆನ್ ಇನ್ಸ್ಟಾಲ್ಮೆಂಟ್. ಸೊ ಆ ವರ್ಷದ ಸೆಕೆಂಡ್ ಎಂಟ್ರಿ ಏನಂತಂದರೆ, ಮೇಕಿಂಗ್ ದ ಪೇಮೆಂಟ್ ಆಫ್ ಡೌನ್ ಪೇಮೆಂಟ್. ಡೌನ್ ಪೇಮೆಂಟ್ ಕೊಟ್ಟಿದ್ದಕ್ಕೆ ನಾವು ಎಂಟ್ರಿ ಬರೀತೀವಿ. ಇಲ್ಲಿ ಡೌನ್ ಪೇಮೆಂಟ್ ನಿಮಗೆ ಗೊತ್ತುಂಟು ಎಷ್ಟಿದೆ? 35,700. ಸೊ ಎಂಟ್ರಿ ವುಡ್ ಬಿ Hindustan company account debit to bank account. This is very simple entry on the same date when we enter into the installment purchase agreement. So ಈಗ ಫಸ್ಟ್ ಆನ್ ದ ಡೇಟ್ ಆಫ್ ಪರ್ಚೇಸ್ 2 ಎಂಟ್ರೀಸ್ ಆಯಿತು. ಈಗ ನೆಕ್ಸ್ಟ್ ಎಂಟ್ರಿ ಯಾವಾಗ ಬರೀತೀವಿ ಅಂದರೆ, ಅಟ್ ದ ಎಂಡ್ ಆಫ್ ದ ಇಯರ್. ಆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಎಂಡಲ್ಲಿ ನಾವು ಎಂಟ್ರಿ ಬರಿತೀವಿ. ಫಸ್ಟ್ ಎಂಟ್ರಿ is to transfer interest from interest suspense account. ನಾವು ಅದಕ್ಕೆ ಏನು ಎಂಟ್ರಿ ಬರೀಬೇಕು? ಇಂಟ್ರೆಸ್ಟ್ ಅಕೌಂಟ್ ಡೆಬಿಟ್ ಟು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್. ಫಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ ಎಷ್ಟು ಇಂಟ್ರೆಸ್ಟ್ ಇದೆ? 9,930. ಇಂಟ್ರೆಸ್ಟ್ ಅಕೌಂಟ್ ಡೆಬಿಟ್ ಟು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಬೀಯಿಂಗ್ ಇಂಟ್ರೆಸ್ಟ್ ಡ್ಯೂ ಆನ್ ಫಸ್ಟ್ ಇನ್ಸ್ಟಾಲ್ಮೆಂಟ್. ಫಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ ಡ್ಯೂ ಇರೋಂಥ ಇಂಟ್ರೆಸ್ಟ್ನ ನಾವು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟಿಂದ ಇಂಟ್ರೆಸ್ಟ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಇದು ಫಸ್ಟ್ ಎಂಟ್ರಿ. ನೆಕ್ಸ್ಟ್ ಎಂಟ್ರಿ ಫಾರ್ ಮೇಕಿಂಗ್ ದ ಪೇಮೆಂಟ್. ಸೆಕೆಂಡ್ ಎಂಟ್ರಿ ಏನಕ್ಕೆ ಅಂತಂದರೆ, ಪೇಮೆಂಟ್ ಮಾಡಿದ್ದಕ್ಕೆ, ಇನ್ಸ್ಟಾಲ್ಮೆಂಟ್ ಪೇ ಮಾಡ್ತೀವಲ್ವ ಅದಕ್ಕೆ ಎಂಟ್ರಿ. ದ ಎಂಟ್ರಿ ವುಡ್ ಬಿ ವೆರಿ ಸಿಂಪಲ್. ಹಿಂದೂಸ್ತಾನ್ ಕಂಪನಿ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ದ ಅಮೌಂಟ್ ಈಸ್ 39,930 being first installment paid. The first installment ಎಷ್ಟು ಪೇ ಮಾಡಿದ್ವಿ? 39,930. ಹಾಗೇನೆ ಮೂರನೇ ಎಂಟ್ರಿ ಫಾರ್ ಚಾರ್ಜಿಂಗ್ ದ ಡೆಪ್ರಿಸಿಯೇಷನ್. ದ ಎಂಟ್ರಿ ಈಸ್ ಡೆಪ್ರಿಸಿಯೇಷನ್ ಅಕೌಂಟ್ ಡೆಬಿಟ್ ಟು ಮಷಿನರಿ ಅಕೌಂಟ್. ಎಷ್ಟು ಡೆಪ್ರಿಸಿಯೇಷನ್? 20%. ಸೊ 1,35,000 ಮೇಲೆ 20% ಅಂದರೆ 27,000 ಬರುತ್ತೆ. Now the last entry is for transferring depreciation and interest to profit and loss account. The entry is profit and loss account debit to interest account to depreciation account. The respective amount, that is 9,930 interest, depreciation 27,000, total is 36,930. With this we have completed the journal entries for first year. Now we move on to the second year. ಸೆಕೆಂಡ್ ಇಯರಲ್ಲಿ ಎಂಟ್ರೀಸ್ ಏನು ಬರೀತೀವಿ ಅಂತ ಹೇಳ್ಬಿಟ್ಟು, ಫಸ್ಟ್ ಎಂಟ್ರಿ ಫಾರ್ ಟ್ರಾನ್ಸ್ಫರಿಂಗ್ ದ ಇಂಟ್ರೆಸ್ಟ್ ಫ್ರಮ್ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್. ದ ಎಂಟ್ರಿ ಈಸ್ interest account debit to interest suspense account. The second year interest is 6,930. The same amount I have written here. Debit 6,930, credit 6,930. The second entry is for making the installment payment.
entry is Hindustan Company account debit to bank account. The second installment amount ಕೂಡ ನಾನು ಇಲ್ಲಿ ಬರೆದಿದ್ದೀನಿ 39,930. The third entry would be for charging the depreciation. The entry is depreciation account debit to machinery account. That amount comes on 20% of reducing balance of asset na reduced balance ಮೇಲೆ ನಾವು 20% ನ ತೆಗೆದಿದ್ದೀವಿ, that is 21,600. and the last entry is for transferring interest and depreciation to profit and loss account. The entry is P&L account debit to interest account and depreciation account. The amount is 6,930 and 21,600. Depreciation amount total is 28,530. Now we move on to the third year journal entries. The first entry is for transferring interest from interest expense account. The entry is interest account debit to interest expense account. The amount is 3,630. That is the third year interest amount. The ಮೂರನೇ ವರ್ಷದ interest amount ಎಷ್ಟಿದೆ 3,630. ಇದು first entry. Second entry for making the payment. The entry is Hindustan Company Limited account to bank account. Amount ಮೂರನೇ ಇನ್ಸ್ಟಾಲ್ಮೆಂಟ್ ಕೂಡ ಎಷ್ಟಿದೆ 39,930. ಅದೇ ಅಮೌಂಟ್ನ ಡೆಬಿಟ್ ಮತ್ತು ಕ್ರೆಡಿಟ್ಗೆ ಬರೆದಿದ್ದೀನಿ. ಹಾಗೆ ಥರ್ಡ್ ಎಂಟ್ರಿ ಫಾರ್ ಚಾರ್ಜಿಂಗ್ ದ ಡೆಪ್ರಿಸಿಯೇಷನ್. ಮೂರನೇ ವರ್ಷದ ಡೆಪ್ರಿಸಿಯೇಷನ್ ಎಷ್ಟು ಬರುತ್ತೆ ಅಂದರೆ 17,280 rupees ಬರುತ್ತೆ. ಸೊ ಎಂಟ್ರೀಸ್ ಡೆಪ್ರಿಸಿಯೇಷನ್ ಅಕೌಂಟ್ ಡೆಬಿಟ್ ಟು machinery account. Amount is 17,280. and the last entry is transferring interest and depreciation to P&L account. The entry is P&L account debit to interest account to depreciation account. Amount is 3,630 and 17,280. Total comes is 20,910. With this we have completed all the journal entries. Now we post them to ಲೆಡ್ಜರ್ಸ್. ಸೊ ಇದರಲ್ಲಿ ನಾವು ಇನ್ಸ್ಟಾಲ್ಮೆಂಟ್ ಅಕೌಂಟಲ್ಲಿ 5 ಲೆಡ್ಜರ್ಸ್ನ ಮೇಂಟೈನ್ ಮಾಡ್ತೀವಿ. ನಿಮಗೆ ಎಕ್ಸಾಮಲ್ಲಿ 5 ಅಕೌಂಟ್ನ ಬರೀರಿ ಅಂದರೆ 5 ಅಕೌಂಟ್ ಬರೀರಿ. ಇಲ್ಲ 10 ಮಾರ್ಕ್ಸಿಗೆ ಕೇಳಿ ಜಸ್ಟ್ 1 ಅಥವಾ 2 ಅಕೌಂಟ್ ಮೆಷಿನರಿ ಅಕೌಂಟ್ ಮಾಡಿ ಮತ್ತು ಹಿಂದೂಸ್ತಾನ್ ಕಂಪನಿ ಲಿಮಿಟೆಡ್ ಇನ್ಸ್ಟಾಲ್ಮೆಂಟ್ ಸೆಲ್ಲರ್ ಅಕೌಂಟ್ ಮಾಡಿ ಆ 2 ಅಕೌಂಟ್ ಮಾಡಿ ಅಂತಂದರೆ ನೀವು ಆ 2 ಅಕೌಂಟ್ನ ಮಾಡಬೇಕು. ಅವ್ರು ಕೇಳಿರೋಷ್ಟು ಮಾತ್ರ ನೀವು ಮಾಡಿ, ಓಕೆನಾ? The first entry for bringing the ಅಸೆಟ್ನ ತರೋದಕ್ಕೆ ಫಸ್ಟ್ ಎಂಟ್ರಿ ಬರಿತೀವಿ. ಅಸೆಟ್ ತಂದಾಗ ನಾವು ಏನು ಎಂಟ್ರಿ ಬರಿತೀವಿ ಅಂದರೆ ಮಷಿನರಿ ಅಕೌಂಟ್ ಡೆಬಿಟ್, ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಡೆಬಿಟ್ ಟು ಹಿಂದೂಸ್ತಾನ್ ಕಂಪನಿ ಅಕೌಂಟ್. ಸೊ ನಾನೀಗ ಫಸ್ಟ್ ಮೆಷಿನರಿ ಅಕೌಂಟಲ್ಲಿ ಬರಿತಿದ್ದೀನಿ ನೋಡಿ. ಮೆಷಿನರಿ ಅಕೌಂಟ್ ಡೆಬಿಟ್ ಟು ಹಿಂದೂಸ್ತಾನ್ ಕಂಪನಿ ಲಿಮಿಟೆಡ್ ಅಕೌಂಟ್, ದಟ್ ಈಸ್ ಕ್ಯಾಶ್ ಪ್ರೈಸ್ ಆಫ್ ದ ಮಷಿನ್. ಹಾಗೆ ಇನ್ನೊಂದು ಅಕೌಂಟ್ನ ಡೆಬಿಟ್ ಮಾಡ್ತೀವಿ, ಯಾವುದು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್. ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ಗೆ ಬಂದಿದ್ದೀನಿ ನೋಡಿ ನಾನೀಗ. ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಡೆಬಿಟ್ ಟು ಹಿಂದೂಸ್ತಾನ್ ಕಂಪನಿ ಲಿಮಿಟೆಡ್ ಅಕೌಂಟ್, ದಟ್ ಈಸ್ total interest amount, that is 20,490. Now we go to the Hindustan Company Limited account. Hindustan Company Motors Limited account ಅಲ್ಲಿ ಕ್ರೆಡಿಟ್ ಮಾಡ್ತೀವಿ. ಯಾವ್ಯಾವ ಅಕೌಂಟಿಂದ? ಒಂದು ಮೆಷಿನರಿ ಅಕೌಂಟಿಂದ ಎಷ್ಟು 1,35,000, ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟಿಂದ 20,490. ಈ ಎರಡನ್ನು ನಾವೇನು ಮಾಡಬೇಕು, ಇಲ್ಲಿ ಕ್ರೆಡಿಟ್ ಮಾಡಬೇಕು. ಬೈ ಮೆಷಿನರಿ ಅಕೌಂಟ್ 1,35,000 ಆ್ಯಂಡ್ ಬೈ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ 20,490. ಸೊ ಈಗ ಫಸ್ಟ್ ಎಂಟ್ರಿ ಮುಗೀತು. ಯಾವುದಾದ್ರು ಮೆಷಿನರಿ ಅಕೌಂಟ್ ಡೆಬಿಟ್ ಮಾಡಿದ್ದೀವಿ, ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಡೆಬಿಟ್ ಮಾಡಿದ್ದೀವಿ. ಆ ಎರಡಕ್ಕೆ ಕರೆಸ್ಪಾಂಡಿಂಗ್ ಆಗಿ ಹಿಂದೂಸ್ತಾನ್ ಕಂಪ್ನಿ ಅಕೌಂಟ್ನ ನಾವು ಕ್ರೆಡಿಟ್ ಮಾಡಿದ್ದೀವಿ. ಫಸ್ಟ್ ಎಂಟ್ರಿ ಮುಗೀತು. ಸೆಕೆಂಡ್ ಎಂಟ್ರಿ ಫಾರ್ ಮೇಕಿಂಗ್ ದ ಡೌನ್ ಪೇಮೆಂಟ್. ಇಲ್ಲಿ ಡೌನ್ ಪೇಮೆಂಟ್ ಎಷ್ಟಿದೆ ನೋಡಿ, 35,700 ಇದೆ. ಸೊ ಡೌನ್ ಪೇಮೆಂಟ್ ಮಾಡಿದಾಗ ಎಂಟ್ರಿ ಹಿಂದೂಸ್ತಾನ್ ಕಂಪನಿ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಇಲ್ಲೇ ಬರೀತಾ ಇದ್ದೀನಿ ನೋಡಿ, ಹಿಂದೂಸ್ತಾನ್ ಕಂಪನಿ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್, ದಟ್ ಈಸ್ ಡೌನ್ ಪೇಮೆಂಟ್ ಅಮೌಂಟ್ ಈಸ್ 35,700. ಇದು ಸೆಕೆಂಡ್ ಎಂಟ್ರಿ. ಈಗ
ಆನ್ ದ ಡೇಟ್ ಆಫ್ ಅಗ್ರಿಮೆಂಟ್ ಅಥವಾ ಪರ್ಚೇಸು 2 ಎಂಟ್ರಿ ಬರೀಬೇಕಿತ್ತು, 2 ಎಂಟ್ರಿ ಆಯಿತು. ನೆಕ್ಸ್ಟ್, ಅಟ್ ದ ಟೈಮ್ ಆಫ್ ಮೇಕಿಂಗ್ ದ ಪೇಮೆಂಟ್ ಆಫ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಮಾಡುವಾಗ ನಾವು ಎಂಟ್ರಿ ಬರೀಬೇಕು. ಫಸ್ಟ್ ಎಂಟ್ರಿ ಈಸ್ ಇಂಟ್ರೆಸ್ಟ್ ಅಕೌಂಟ್ ಡೆಬಿಟ್ ಟು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್. ನಾವು ಇಂಟ್ರೆಸ್ಟ್ ಅಕೌಂಟ್ ಹೋಗೋಣ. ಇಂಟ್ರೆಸ್ಟ್ ಅಕೌಂಟ್ ಡೆಬಿಟ್ ಟು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್. ಅಮೌಂಟ್ ಈಸ್ ಫಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್ ಎಷ್ಟಿದೆ, 9,930 rupees ಇದೆ. ಅದನ್ನ ಡೆಬಿಟ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಅಕೌಂಟ್ ಡೆಬಿಟ್ ಟು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್. ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟಲ್ಲಿ ಕ್ರೆಡಿಟ್ ಮಾಡಬೇಕು ಬೈ interest account, that is same amount, that is first year interest account amount, that is 9,930. the first entry ಆಯಿತು. ಸೆಕೆಂಡ್ ಎಂಟ್ರಿ ಏನು ಬರಿತೀವಿ, ಫಾರ್ ಮೇಕಿಂಗ್ ದ ಪೇಮೆಂಟ್. ಈಗ ನಾವು ಹಿಂದೂಸ್ತಾನ್ ಕಂಪ್ನಿ ಅಕೌಂಟಿಗೆ ಹೋಗೋಣ. ಇನ್ಸ್ಟಾಲ್ಮೆಂಟ್ ಪೇ ಮಾಡಿದಾಗ ಎಂಟ್ರಿ ಹಿಂದೂಸ್ತಾನ್ ಕಂಪನಿ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್, ದಟ್ ಈಸ್ ಫಸ್ಟ್ ಇನ್ಸ್ಟಾಲ್ಮೆಂಟ್. ಅಮೌಂಟ್ ಈಸ್ 39,930. ಡೇಟ್ ಈಸ್ 31/12/2007. ಈಗ ಫಸ್ಟ್ ಇನ್ಸ್ಟಾಲ್ಮೆಂಟ್ ಕೂಡ ಪೇಮೆಂಟ್ ಆಯಿತು. ನೆಕ್ಸ್ಟ್ ಎಂಟ್ರಿ ಫಾರ್ ಚಾರ್ಜಿಂಗ್ ದ ಡೆಪ್ರಿಸಿಯೇಷನ್ ಚಾರ್ಜ್ ಮಾಡಿದಾಗ ಎಂಟ್ರಿ ಏನು, ಡೆಪ್ರಿಸಿಯೇಷನ್ ಅಕೌಂಟ್ ಡೆಬಿಟ್ ಮಾಡಬೇಕು. ಡೆಪ್ರಿಸಿಯೇಷನ್ ಅಕೌಂಟ್ ಡೆಬಿಟ್ ಟು ಮೆಷಿನರಿ ಅಕೌಂಟ್. ದ ಫಸ್ಟ್ ಇಯರ್ ಡೆಪ್ರಿಸಿಯೇಷನ್ ಈಸ್ 27,000 ಆನ್ ದ ಡೇಟ್ 31/12/2007. ಡೆಪ್ರಿಸಿಯೇಷನ್ ಅಕೌಂಟ್ ಡೆಬಿಟ್ ಟು ಮೆಷಿನರಿ ಅಕೌಂಟ್ 27,000. ಹಾಗೆ ಮೆಷಿನರಿ ಅಕೌಂಟಲ್ಲಿ ನಾವು ಕ್ರೆಡಿಟ್ ಮಾಡಬೇಕು ಡೆಪ್ರಿಸಿಯೇಷನನ್ನು by depreciation 27,000. ಅಸೆಟ್ ವ್ಯಾಲ್ಯೂ ರಿಯಲ್ ಅಕೌಂಟ್ ವ್ಯಾಲ್ಯೂ ಜಾಸ್ತಿ ಆದರೆ ಡೆಬಿಟ್ ಆಗುತ್ತೆ, ವ್ಯಾಲ್ಯೂ ಕಡಿಮೆ ಆದರೆ ಅದು ಕ್ರೆಡಿಟ್ ಆಗುತ್ತೆ. ಯಾಕಂದರೆ ಡೆಪ್ರಿಸಿಯೇಷನ್ ಮಾಡಿದಾಗ ಅದು ವ್ಯಾಲ್ಯೂ ಕಡಿಮೆ ಆಗುತ್ತಲ್ವ, ಅದಕ್ಕೋಸ್ಕರ ನಾವಿಲ್ಲಿ ಕ್ರೆಡಿಟ್ ಮಾಡಿದ್ವಿ. ಈಗ ಮೂರನೇ ಎಂಟ್ರಿ ಕೂಡ ಆಯಿತು ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇ ಮಾಡುವಾಗ. ನಾಲ್ಕನೇ ಎಂಟ್ರಿ ಏನು, ಇಂಟ್ರೆಸ್ಟ್ ಮತ್ತು ಡೆಪ್ರಿಸಿಯೇಷನನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಇಂಟ್ರೆಸ್ಟ್ ಅಕೌಂಟಲ್ಲಿರೋ ಅಮೌಂಟ್ನ ನಾವು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 9,930. ಹಾಗೆ ಡೆಪ್ರಿಸಿಯೇಷನ್ ಅಕೌಂಟಲ್ಲೂ ಕೂಡ ನಾವು ಅದನ್ನ ಟ್ರಾನ್ಸ್ಫರ್ ಮಾಡ್ತೀವಿ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 27,000. ಸೊ ವಿ ಹ್ಯಾವ್ ಫಿನಿಶ್ಡ್ ಆಲ್ ದ ಎಂಟ್ರೀಸ್ ಆಫ್ ಫಸ್ಟ್ ಇಯರ್. ನಾವು ವಿ ಹ್ಯಾವ್ ಟು ಕ್ಲೋಸ್ ದ ಅಕೌಂಟ್ಸ್. ಒನ್ ಬೈ ಒನ್ ಅಕೌಂಟ್ನ ಕ್ಲೋಸ್ ಮಾಡೋಣ. ಮೆಷಿನರಿ ಅಕೌಂಟಲ್ಲಿ ಡೆಬಿಟ್ ಸೈಡ್ ಜಾಸ್ತಿ ಉಂಟು. The total is 1,35,000. The same amount I have written on credit side also. 1,35,000 minus 27,000 depreciation andre balance ಎಷ್ಟು ಉಳ್ಕೊಳ್ಳುತ್ತೆ, 1,08,000. that is by balance carried down. ಇದು ಫಸ್ಟ್ ಇಯರ್ದು ಕ್ಲೋಸಿಂಗ್ ಬ್ಯಾಲೆನ್ಸು, ಅದನ್ನು ಸೆಕೆಂಡ್ ಇಯರ್ ಓಪನಿಂಗ್ ಬ್ಯಾಲೆನ್ಸ್ಗೆ ಹಾಕಿದ್ದೀನಿ, ದಟ್ ಈಸ್ 1,88,000. ಈಗ ಮೆಷಿನರಿ ಅಕೌಂಟ್ನ ಕ್ಲೋಸ್ ಮಾಡಿ ಆಯಿತು. ನಾವು ವಿ ಮೂವ್ ಆನ್ ಟು ದ ಹಿಂದೂಸ್ತಾನ್ ಕಂಪನಿ ಅಕೌಂಟ್. ಸೊ ಹಿಂದೂಸ್ತಾನ್ ಕಂಪನಿ ಅಕೌಂಟ್ಗೆ ಹೋದ್ವಿ. ಇದರಲ್ಲಿ ಕ್ರೆಡಿಟ್ ಸೈಡ್ ಜಾಸ್ತಿ ಉಂಟು. ಟೋಟಲ್ ಈಸ್ 1,55,490. ಸೊ 1,55,490 minus 35,700 minus 39,930, we get closing balance of 79,860. ಇದು ಫಸ್ಟ್ ಇಯರ್ದು ಕ್ಲೋಸಿಂಗ್ ಬ್ಯಾಲೆನ್ಸ್. ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ 79,860. ಅದನ್ನ ಸೆಕೆಂಡ್ ಇಯರ್ದು ಓಪನಿಂಗ್ ಬ್ಯಾಲೆನ್ಸ್ ಬರೆದಿದ್ದೀನಿ 1/1/2008 by balance brought down 79,860. So I have closed the Hindustan Motors account. Now we go move on to interest suspense account. Interest suspense account ಗೆ ಹೋಗೋಣ. ಡೆಬಿಟ್ ಸೈಡ್ ಜಾಸ್ತಿ ಇದೆ 20,490. So the credit closing balance we get by balance carried down 10,560. ಅದನ್ನ ನೆಕ್ಸ್ಟ್ ಇಯರ್ದು ಓಪನಿಂಗ್ ಬ್ಯಾಲೆನ್ಸಿಗೆ ಹಾಕಿದ್ದೀನಿ 10,560. ಇದು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್. ಈಗ ಇಂಟ್ರೆಸ್ಟ್ ಅಕೌಂಟ್ಗೆ ಹೋಗೋಣ. ಬೋತ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಈಕ್ವಲ್ ಇದೆ, ಸೊ ದಿಸ್ ಅಕೌಂಟ್ ಗೆಟ್ ಬ್ಯಾಲೆನ್ಸ್ಡ್. ಹಾಗೇನೆ ಡೆಪ್ರಿಸಿಯೇಷನ್ ಅಕೌಂಟ್ಗೆ ಹೋಗೋಣ. ಬೋತ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಗೆಟ್ ಬ್ಯಾಲೆನ್ಸ್ಡ್. ಈಗ ಫಸ್ಟ್ ಇಯರ್ದು ಎಲ್ಲ ಎಂಟ್ರೀಸ್ ಆಯಿತು, ಲೆಡ್ಜರ್ ಪೋಸ್ಟಿಂಗ್ ಆಯಿತು, ಮತ್ತು ಅಕೌಂಟ್ಸ್ನ ಕ್ಲೋಸ್ ಕೂಡ ಮಾಡಿದ್ದು ಆಯಿತು. ಈಗ ನಾವು ವಿ ಮೂವ್ ಆನ್ ಟು ದ ಸೆಕೆಂಡ್ ಇಯರ್. ಸೆಕೆಂಡ್ ಇಯರಲ್ಲಿ ಫಸ್ಟ್ ಎಂಟ್ರಿ ಏನು, ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್. ಇಂಟ್ರೆಸ್ಟ್ ಅಕೌಂಟ್ ಡೆಬಿಟ್ ಟು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್. ನಾವು ವಿ ಮೂವ್ ಟು ಇಂಟ್ರೆಸ್ಟ್ ಅಕೌಂಟ್ಗೆ ಹೋಗಿ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಪೇ ಮಾಡುವಾಗ ಫಸ್ಟ್ ಎಂಟ್ರಿ ಇಂಟ್ರೆಸ್ಟ್ ಅಕೌಂಟ್ ಡೆಬಿಟ್ ಟು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್. ದ ಸೆಕೆಂಡ್ ಇಯರ್ ಇಂಟ್ರೆಸ್ಟ್ ಈಸ್ 6,930.
ಯಾವ ಇಂಟ್ರೆಸ್ಟ್ ಅಕೌಂಟ್ನ ಡೆಬಿಟ್ ಮಾಡಿದ್ದೀವಿ, ಯಾವ ಅಕೌಂಟಿಗೆ ಕ್ರೆಡಿಟ್ ಮಾಡಬೇಕು, ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್. ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟಲ್ಲಿ by interest account amount is 6,930. Now first entry is over. Second entry is for making the installment payment. The entry is Hindustan Company account debit to bank account. That is second installment. The second installment amount also is 39,930 that I have written. Hindustan Company account debit to bank account 39,930. ಈಗ second entry ಆಯಿತು. ಮೂರನೇ ಎಂಟ್ರಿ ಏನು, ಫಾರ್ ಚಾರ್ಜಿಂಗ್ ದ ಡೆಪ್ರಿಸಿಯೇಷನ್. ಐ ಆಮ್ ಗೋಯಿಂಗ್ ಟು ಡೆಪ್ರಿಸಿಯೇಷನ್ ಅಕೌಂಟ್. ಸೊ ಡೆಪ್ರಿಸಿಯೇಷನ್ ಅಕೌಂಟ್ ಡೆಬಿಟ್ ಟು ಮಷಿನರಿ ಅಕೌಂಟ್ 20% ಆನ್ ದ ಕ್ಲೋಸಿಂಗ್ ಬ್ಯಾಲೆನ್ಸ್. ಮಷಿನರಿ ಅಕೌಂಟಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ, 1,08,000 ಇದೆ. ಆ 1,08,000 ಮೇಲೆ 20% ಅಂದರೆ 21,600 ಬರುತ್ತೆ. ಈಗ ನಾವು ಮೆಷಿನರಿ ಅಕೌಂಟ್ ಡೆಪ್ರಿಸಿಯೇಷನ್ ಅಕೌಂಟ್ ಡೆಬಿಟ್ ಟು ಮೆಷಿನರಿ ಅಕೌಂಟಲ್ಲಿ ಕ್ರೆಡಿಟ್ ಮಾಡೋಣ. ದಟ್ ಈಸ್ by depreciation 21,600. ಈಗ ಮೂರನೇ ಎಂಟ್ರಿ ಆಯಿತು. ನಾಲ್ಕನೇ ಎಂಟ್ರಿ ಏನು, ಇಂಟ್ರೆಸ್ಟ್ ಅಕೌಂಟ್ ಮತ್ತು ಡೆಪ್ರಿಸಿಯೇಷನ್ ಅಕೌಂಟಲ್ಲಿರೋ ಬ್ಯಾಲೆನ್ಸ್ನ ನಾವೆಲ್ಲಿ ಟ್ರಾನ್ಸ್ಫರ್ ಮಾಡಬೇಕು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಆನ್ 31/12/2008 ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 6,930. ಡೆಪ್ರಿಸಿಯೇಷನ್ ಅಕೌಂಟ್ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 21,600. We have entered all the I have posted all the entries to the ledger. ಈಗ ಎಲ್ಲ ಲೆಡ್ಜರ್ ಅನ್ನ ನಾವು ಕ್ಲೋಸ್ ಮಾಡೋಣ. ಫಸ್ಟ್ ಮಷಿನರಿ ಅಕೌಂಟ್. ಮಷಿನರಿ ಅಕೌಂಟಲ್ಲಿ ಡೆಬಿಟ್ ಸೈಡ್ ಜಾಸ್ತಿ ಉಂಟು ಬ್ಯಾಲೆನ್ಸು, ದಟ್ ಈಸ್ 1,08,000. ದ ಸೇಮ್ ಅಮೌಂಟ್ ಐ ಹ್ಯಾವ್ ರಿಟರ್ನ್ ಇಟ್ ಆನ್ ಅ ಕ್ರೆಡಿಟ್ ಸೈಡ್. ದ ಕ್ಲೋಸಿಂಗ್ ಬ್ಯಾಲೆನ್ಸ್ 1,08,000 minus 21,600. The closing balance on the second year we get 86,400. ಅದೇ ಅಮೌಂಟ್ನ ನಾನು ನೆಕ್ಸ್ಟ್ ಇಯರ್ ಮೂರನೇ ವರ್ಷದ ಓಪನಿಂಗ್ ಬ್ಯಾಲೆನ್ಸ್ಗೆ 1/1/2009ಗೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಮಾಡಿದ್ದೀನಿ. ಎಷ್ಟು, 86,400. ಈಗ ನೆಕ್ಸ್ಟ್ ಅಕೌಂಟ್ ಹಿಂದೂಸ್ತಾನ್ ಕಂಪ್ನಿ ಅಕೌಂಟ್ನೆಲ್ಲ ಕ್ಲೋಸ್ ಮಾಡೋಣ. ಕ್ರೆಡಿಟ್ ಸೈಡ್ ಜಾಸ್ತಿ ಉಂಟು 79,860. ಸೇಮ್ ಅಮೌಂಟ್ ಐ ರಿಟರ್ನ್ ಇಟ್ ಆನ್ ಡೆಬಿಟ್ ಸೈಡ್. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟು ಬರುತ್ತೆ, ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ 39,930 rupees ನಮಗೆ ಬರುತ್ತೆ. ಸೊ ಹಾಗೆಯೇ ಅದನ್ನು ಸೆಕೆಂಡ್ ಇಯರ್ ಕ್ಲೋಸಿಂಗ್ ಬ್ಯಾಲೆನ್ಸ್ನ ಮೂರನೇ ವರ್ಷದ ಓಪನಿಂಗ್ ಬ್ಯಾಲೆನ್ಸ್ಗೆ ನಾನು ಬರೀತಾ ಇದ್ದೀನಿ. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 39,930 rupees. ಇದು ಹಿಂದೂಸ್ತಾನ್ ಕಂಪ್ನಿ ಅಕೌಂಟ್ ಆಯಿತು. ನೆಕ್ಸ್ಟ್ ವಿ ಗೋ ಆನ್ ಟು ದ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್. ಸೊ ಡೆಬಿಟ್ ಸೈಡ್ ಜಾಸ್ತಿ ಉಂಟು 10,560. So closing balance we get by balance carried down 3,630. ಅದನ್ನು ನಾನು ಮೂರನೇ ವರ್ಷದ ಓಪನಿಂಗ್ ಬ್ಯಾಲೆನ್ಸಿಗೆ ಬರೆದಿದ್ದೀನಿ. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 3,630. Now we close the interest account. Interest account both debit and credit comes 6,930. Again depreciation account both debit and credit comes 21,600. With this we have closed all the accounts of second year. ಎರಡನೇ ವರ್ಷದ ಎಲ್ಲ ಅಕೌಂಟ್ಸ್ ನಾವು ಕ್ಲೋಸ್ ಮಾಡಿದ್ದೀವಿ. ನಾವು ವಿ ಮೂವ್ ಟು ದ ಥರ್ಡ್ ಇಯರ್. ಮೂರನೇ ವರ್ಷದ ಎಂಟ್ರಿಗಳನ್ನ ನಾವು ಮಾಡೋಣ. ದ ಫಸ್ಟ್ ಎಂಟ್ರಿ ಈಸ್ ಇಂಟ್ರೆಸ್ಟ್ ಅಕೌಂಟ್ ಡೆಬಿಟೆಡ್ ಟು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್. ಇಂಟ್ರೆಸ್ಟ್ ಅಕೌಂಟ್ಗೆ ಹೋಗ್ತಾ ಇದ್ದೀನಿ ನೋಡಿ. ಇಂಟ್ರೆಸ್ಟ್ ಅಕೌಂಟ್ ಡೆಬಿಟೆಡ್ ಟು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್. ಮೂರನೇ ವರ್ಷದ ಇಂಟ್ರೆಸ್ಟ್ ಎಷ್ಟು ಉಂಟು, 3,630 rupees. ಸೊ ಇಂಟ್ರೆಸ್ಟ್ ಅಕೌಂಟ್ ಡೆಬಿಟೆಡ್ ಟು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಕ್ರೆಡಿಟಲ್ಲಿ ಮಾಡಬೇಕು ನಾವು, ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟಲ್ಲಿ ಮಾಡಬೇಕು. ಬೈ ಇಂಟ್ರೆಸ್ಟ್ ಅಕೌಂಟ್ ಅಮೌಂಟ್ ಈಸ್ 3,630. ಇದು ಫಸ್ಟ್ ಎಂಟ್ರಿ. ಹಾಗೆ ನೆಕ್ಸ್ಟ್ ಎಂಟ್ರಿ ಏನು, ಫಾರ್ ಮೇಕಿಂಗ್ ದ ಪೇಮೆಂಟ್ ಆಫ್ ಇನ್ಸ್ಟಾಲ್ಮೆಂಟ್. ಎಂಟ್ರಿ ಈಸ್ ಹಿಂದೂಸ್ತಾನ್ ಕಂಪನಿ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಸೊ ಅಮೌಂಟ್ ಈಸ್ 39,930. That is Hindustan company account debit to bank account. Amount is 39,930. ಈಗ ಸೆಕೆಂಡ್ ಎಂಟ್ರಿ ಆಯಿತು. ಮೂರನೇ ಎಂಟ್ರಿ ಏನು, ಫಾರ್ ಚಾರ್ಜಿಂಗ್ ದ ಡೆಪ್ರಿಸಿಯೇಷನ್. ಸೊ ಸೆಕೆಂಡ್ ಇಯರ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ, 86,400. ಈ 86,400 ಮೇಲೆ ನಾವು 20% ಡೆಪ್ರಿಸಿಯೇಷನ್ ತೆಗಿಬೇಕು. ಸೊ ಡೆಪ್ರಿಸಿಯೇಷನ್ ಅಕೌಂಟ್ ಡೆಬಿಟೆಡ್ ಟು ಮಷಿನರಿ ಅಕೌಂಟ್ 20% ಆನ್
86,400, we get 17,280. That is depreciation account debited to machinery account. Amount is 17,280. machinery account ಅಲ್ಲಿ ಏನು ಮಾಡೋಣ, ಕ್ರೆಡಿಟ್ ಸೈಡ್ ಬರೆಯೋಣ. ಬೈ ಡೆಪ್ರಿಸಿಯೇಷನ್ 17,280. So the last entry is for transferring interest and depreciation to profit and loss account. The entry is P&L account debit to interest account to depreciation account. Interest account ali by profit and loss account, that is 3,630. hage depreciation account ali by profit and loss account 17,280. With this we have posted all the entries to ledgers, and now let us close the accounts. Machinery accounts ಗೆ ಹೋಗೋಣ. ಡೆಬಿಟ್ ಸೈಡ್ ಜಾಸ್ತಿ ಉಂಟು, 86,400, 86,400. 86,400 ಇಂದ ಡೆಪ್ರಿಸಿಯೇಷನ್ 17,280 ಲೆಸ್ ಮಾಡಿದಾಗ ನಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟು ಸಿಗುತ್ತೆ? ಮೂರನೇ ವರ್ಷದ ಕೊನೆಯಲ್ಲಿ 69,120 is the closing balance at the end of the third year. Now we go on to the Hindustan Company account. Hindustan Company account ಏನಾಗ್ತದೆ? both ಡೆಬಿಟ್ ಅಂಡ್ ಕ್ರೆಡಿಟ್ ಸೈಡ್ ಈಕ್ವಲ್ ಆಗುತ್ತೆ. ಹಾಗಾಗಿ ಆ ಅಕೌಂಟು ಕ್ಲೋಸ್ ಆಗುತ್ತೆ. 3 ವರ್ಷದ ಕೊನೆಯಲ್ಲಿ ನಾವು ಕೊಡಬೇಕಾದಂಥ ಎಲ್ಲ ಬಾಕಿನ ತೀರಿಸೋದ್ರಿಂದ ಅವ್ರ ಅಕೌಂಟು ಕ್ಲೋಸ್ ಆಗುತ್ತೆ. ಯಾವುದೇ ರೀತಿಯ ಬ್ಯಾಲೆನ್ಸು ಉಳ್ಕೊಳ್ಳೋದಿಲ್ಲ. ನಾವು ವಿ ಮೂವ್ ಆನ್ ಟು ದ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್. ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟು ಕೂಡ ಏನಾಗ್ತದೆ? ಡೆಬಿಟ್ ಸೈಡು ಮತ್ತು ಕ್ರೆಡಿಟ್ ಸೈಡ್ ಎರಡೂ ಕೂಡ ಈಕ್ವಲ್ ಆಗಿ ಬರುತ್ತೆ. ಹಾಗಾಗಿ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟು ಕೂಡ ಕ್ಲೋಸ್ ಆಗುತ್ತೆ. Obviously the interest account as usual get closed because both debit and credit is equal. Depreciation account ಕೂಡ ಎರಡು ಸೈಡು ಈಕ್ವಲ್ ಬಂದು ಈ ಡೆಪ್ರಿಸಿಯೇಷನ್ ಅಕೌಂಟ್ ಕೂಡ ಏನಾಗ್ತದೆ? ಕ್ಲೋಸ್ ಆಗ್ತದೆ. ಹೀಗೆ ನಾವು 5 ಲೆಡ್ಜರ್ಸ್ನ ಪ್ರಿಪೇರ್ ಮಾಡಬೇಕು. ಬಟ್ ನಿಮಗೆ ಎಕ್ಸಾಮ್ ಅಲ್ಲಿ ಯಾವುದಾದ್ರೂ 10 ಮಾರ್ಕ್ಸ್ ಕ್ವಶನ್ ಆದ್ದರಿಂದ ಯಾವ್ದಾದ್ರು ಒಂದನ್ನ ಕೇಳ್ತಾರೆ, ಅಥವಾ 2 ಲೆಡ್ಜರ್ ಅಕೌಂಟ್ನ ಮಾಡಿ ಅಂತ ಹೇಳ್ಬೋದು, ಅಥವಾ ಈ ರೀತಿ ಕ್ಯಾಶ್ ಪ್ರೈಸ್ನ ಫೈಂಡ್ ಔಟ್ ಮಾಡಿ ಮತ್ತೆ ಜರ್ನಲ್ ಎಂಟ್ರೀಸ್ನ ಬರೀರಿ ಅಂತ ಹೇಳಿಬಿಟ್ಟು ಕೇಳ್ಬೋದು. ಆದ್ದರಿಂದ ಎಕ್ಸಾಮಲ್ಲಿ ಏನು ಕೇಳಿರ್ತಾರೆ ಅದನ್ನು ಮಾತ್ರ ಬರೀರಿ. ಈ ಎಲ್ಲ ಡೀಟೇಲ್ಸ್ನು ನೀವು ತಿಳ್ಕೊಂಡಿರಿ. ಏನೇ ಕೇಳಿದ್ರು ಕೂಡ ಬರೆಯೋ ಥರ ಇರಬೇಕು. 15 ಮಾರ್ಕ್ಸಿಗೆ ಕೇಳಿ ಎಲ್ಲದನ್ನು ಮಾಡಿ ಅಂತಂದರೆ ಎಲ್ಲದನ್ನು ಮಾಡಲಿಕ್ಕೂ ಕೂಡ ನೀವು ರೆಡಿ ಇದ್ದಿರಬೇಕು. ವಿತ್ ದಿಸ್ ವಿ ಎಂಡ್ ಟುಡೇಸ್ ಕ್ಲಾಸ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೆ ಏನಾದ್ರು ಡೌಟ್ಸ್ ಬಂತು ಅಂದರೆ ಯು ಕ್ಯಾನ್ ಆಲ್ವೇಸ್ ಕಾಂಟ್ಯಾಕ್ಟ್ ಮಿ. ಥ್ಯಾಂಕ್ ಯು ವೆರಿ ಮಚ್.